ನಮಸ್ಕಾರ ಎಲ್ಲರಿಗೂ. ಪ್ರಮುಖ 3 ಗಾದೆ ಮಾತು ವಿಸ್ತರಣೆಗಳು ಇಲ್ಲಿವೆ. ಮೊದಲನೆಯದ್ದು, ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ. ವಿಸ್ತರಣೆ: ಗಾದೆ ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿಯಂತೆ ಗಾದೆಗಳು ಜನಜನಿತವಾದ ಅನುಭವಗಳಿಂದ ನುಡಿಯಲ್ಪಟ್ಟ ಸತ್ಯವಾಕ್ಯಗಳು. ಅನಕ್ಷರಸ್ಥರ ಜನಪದ ಅನುಭವದ ದಾಳದಿಂದ ಬಂದ ನುಡಿಮುತ್ತುಗಳು. ಇಂದಿಗೂ ಗಾದೆಗಳು ಭಾಷೆಯ ಅಧ್ಯಯನದಲ್ಲಿ, ಬದುಕಿನಲ್ಲಿ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿವೆ. ಕಬ್ಬು ಸರಳವಾಗಿ ನೀಟಾಗಿ ಬೆಳೆದರೆ ಇದನ್ನು ಸುಂದರವಾಗಿ ಕಾಣುವುದೇನೂ ನಿಜ. ಡೊಂಕುತನವು ಅದರ ಬೆಳವಣಿಗೆಯಲ್ಲಿನ ಒಂದು ಚಿಕ್ಕ ಕುಂದು ಎಂದು ಊಹಿಸಿದರೆ ಆ ಕುಂದು ಅದರ ರಸದ ರುಚಿಯಲ್ಲಿ ಕಂಡುಬರಲಾರದು. ಯಾವುದೊಂದು ವಸ್ತುವಿನ ಬಾಹ್ಯ ರೂಪದ ಆಕರ್ಷಣೆಯನ್ನು ಗಮನಿಸದೆ ತನ್ನ ಉಪಯುಕ್ತತೆಯನ್ನು ನೋಡಿದರೆ ಅದರಿಂದ ವ್ಯವಹಾರದಲ್ಲಿ ಹೆಚ್ಚು ಸಹಾಯಕಾರಿಯಾಗುವುದು. ಅದರಂತೆ ಯಾವನೋ ಒಬ್ಬ ವ್ಯಕ್ತಿಯು ಸದ್ಗುಣವಂತನಾಗಿದ್ದು ಆದರ್ಶ ವ್ಯಕ್ತಿಯಾಗಿದ್ದು ಕುರೂಪಿಯಾಗಿದ್ದರೆ ಆತನ ಗುಣಗಳಿಗೆ ಕುರೂಪಿತನದ ಕಂದು ತಾಗಲಾರದು. ಅಂತಹ ವ್ಯಕ್ತಿಯ ವಿಶೇಷತೆಗಳನ್ನು ಎತ್ತಿ ತೋರಿಸಿದಾಗ ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ, ಆಕಳು ಕಪ್ಪಾದರೆ ಹಾಲು ಕಪ್ಪೆ ಮುಂತಾದ ಮಾತುಗಳಿಂದ ಸ್ಪಷ್ಟವಾಗುವುದು. ಎರಡನೇ ಗಾದೆ ಮಾತು, ಕಿವುಡನ ಮುಂದೆ ಕಿನ್ನರಿ ಬಾರಿಸದಂತೆ. ಗಾದೆ ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿಯಂತೆ ಗಾದೆಗಳು ಜನಜನಿತವಾದ ಅನುಭವಗಳಿಂದ ನುಡಿಯಲ್ಪಟ್ಟ ಸತ್ಯವಾಕ್ಯಗಳು. ಅನಕ್ಷರಸ್ಥರ ಜನಪದ ಅನುಭವದ ದಾಳದಿಂದ ಬಂದ ನುಡಿಮುತ್ತುಗಳು. ಇಂದಿಗೂ ಗಾದೆಗಳು ಭಾಷೆಯ ಅಧ್ಯಯನದಲ್ಲಿ, ಬದುಕಿನಲ್ಲಿ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿವೆ. ಕಿನ್ನರಿ ಎಂಬುದು ಒಂದು ವಾದ್ಯ. ಅದರ ಮಾಧುರ್ಯ ಸವಿಯಲು ಕಿವಿಗಳು ಬೇಕು. ಅದರಂತೆ ಅಭಿರುಚಿ ಇರಬೇಕು. ಕಿವುಡನ ಮುಂದೆ ಬಾರಿಸಿದಲ್ಲಿ ಅದರ ಮಾಧುರ್ಯದ ಸವಿಯನ್ನು ಪಾಪ ಅವನೇನು ಉಂಡಾನು. ಯಾವುದೊಂದು ಕಲೆ, ಸಾಹಿತ್ಯ ಅಥವಾ ಸಂಗೀತ ಇವುಗಳಲ್ಲಿ ಅಭಿರುಚಿ ಇದ್ದವರಿಗೆ ಮಾತ್ರ ಅದರ ರಸವನ್ನು ಉಣಿಸಿದಲ್ಲಿ ತಮಗೂ ಹೆಚ್ಚು ಉತ್ಸಾಹವೆನಿಸುವುದು. ಅನಾವಸ್ಥೆಯನ್ನು ತಳೆಯುವ ವಿಚಾರದಲ್ಲಿ ಮನಸ್ಸನ್ನು ತೊಡಗಿಸುವ ಪ್ರಯತ್ನಗಳೆಲ್ಲವೂ ವ್ಯರ್ಥವೇ ಸರಿ. ಹಿತೋಪದೇಶಗಳ ಪರಿಣಾಮವು ಸರಿಯಾಗಿ ಆದರೆ ಮಾತ್ರ ಉಪದೇಶ ಮಾಡಿದವರಿಗೆ ಸಮಾಧಾನವೆನಿಸುವುದು. ಇಲ್ಲವಾದರೆ ಕಿವುಡನ ಮುಂದೆ ಕಿನ್ನರಿ ಬಾರಿಸಂತೆಯೇ ಸರಿ. ಈ ಗಾದೆಯ ಮಾತಿನಂತೆ ಅರ್ಥ ಕೊಡುವ ಇನ್ನೊಂದು ಗಾದೆ ಎಂದರೆ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಎಂಬುದು. ಇನ್ನು ಮೂರನೇ ಗಾದೆ ಮಾತು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ವಿಸ್ತರಣೆ: ಗಾದೆ ವೇದಗಳಿಗೆ ಸಮ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿಯಂತೆ ಗಾದೆಗಳು ಜನಜನಿತವಾದ ಅನುಭವಗಳಿಂದ ನುಡಿಯಲ್ಪಟ್ಟ ಸತ್ಯವಾಕ್ಯಗಳು. ಅನಕ್ಷರಸ್ಥರ ಜನಪದ ಅನುಭವದಾಳದಿಂದ ಬಂದ ನುಡಿಮುತ್ತುಗಳಿವು. ಇಂದಿಗೂ ಗಾದೆಗಳು ಭಾಷೆಯ ಅಧ್ಯಯನದ, ಬದುಕಿನಲ್ಲಿ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿವೆ. ಸುಖವಾಗಿ ನಿದ್ರಿಸಬೇಕಾದರೆ ದೇಹಕ್ಕೆ ಅಳತೆಯಾಗುವಷ್ಟು ಹಾಸಿಗೆ ಇರಬೇಕು. ಹಾಸಿಗೆ ಸಣ್ಣದಿದ್ದಾಗ ಕಾಲು ಚಾಚಿ ಮಲಗಲು ಪ್ರಯತ್ನಿಸಿದರೆ ಕಾಲುಗಳು ಹಾಸಿಗೆ ಹೊರಗೆ ಹೋಗಿ ನೆಲದ ಮೇಲೆ ಬೀಳುವವು. ಅದರಿಂದ ನಮಗೆ ಸಿಗಬೇಕಾದ ನಿಜವಾದ ಸೌಖ್ಯ ದೊರೆಯದು. ಅಲ್ಲದೆ ತೊಂದರೆಯೂ ಹೆಚ್ಚಾಗುವುದು. ಇದು ಈ ಗಾದೆ ಮಾತಿನ ಶಬ್ದಶಃ ಅರ್ಥ. ಆದರೆ ಇದರ ಇಂಗಿತವನ್ನು ವ್ಯವಹಾರದ ಇತರ ಸಂದರ್ಭಗಳಲ್ಲಿ ತೋರಿಸುವುದು. ನಮ್ಮ ಆದಾಯವಿದ್ದಷ್ಟೇ ವೆಚ್ಚ ಮಾಡಬೇಕಾಗುವುದು. ಸಾಲವು ಕ್ರಮೇಣ ಬೆಳೆಯುತ್ತಾ ಹೋದಂತೆ ಪ್ರಪಂಚ ಸುಗಮವಾಗಿ ಸಾಗದೆ ಸೌಖ್ಯದ ಬದಲು ದುಃಖವನ್ನೇ ಅನುಭವಿಸಬೇಕಾಗುವಂಥ ಸಂದರ್ಭ ಉಂಟಾಗುತ್ತದೆ. ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಹಿತೋಕ್ತಿಯನ್ನು ಹಿರಿಯರು ಬಳಸಿದ್ದಾರೆ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.